ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಈಗ ಸಾಹಿತ್ಯ ಬಂದ್ಬಿಟ್ಟು ಜ್ಯೂಸ್ ತೊಗೊಂಡು ಹೋಗಬೇಕು ಅತ್ತೆಗೆ ಅಂತೇಳ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಿರ್ತಾಳೆ. ಅಲ್ಲಿ ನೋಡಿದ್ರೆ ಮತ್ತೆ ಸಾಹಿತ್ಯ ಈಕಿ ಅರುಂಧತಿನೇ ಇರೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ಅನುರಾಧನ್ಗೆ ಭಯ ಪಡಿಸ್ತಾ ಇರ್ತಾಳೆ. ಹಾಗಾಗಿ ಇರ್ತಾನೆ ಇರಲ್ಲ ಅಲ್ಲಿಂದ ಇರಲಾರ್ದಾಗ ಬಂದ್ಬಿಟ್ಟು ಬ್ಲ್ಯಾಕ್ ರೋಸ್ ಹೋಗ್ಬಿಟ್ಟು ಅನುನ ಹತ್ರ ನಾನು ನೀನು ಭೇಟಿಯಾಗಿದ್ದು ಯಾವಾಗ ಅಂತ ನಿನಗೆ ಗೊತ್ತಾ, ನೆನಪಿಸ್ಕೊಂಡಿದ್ಯಾ ಒಂದು ಸ್ವಲ್ಪ, ನಾನು ಯಾಕೆ ಈ ಮುಖವಾಡ ಹಾಕಿದ್ದೀನಿ ಅಂತ ನಿನಗೆ ಗೊತ್ತಾ ಅಂತ ಎಲ್ಲ ಅಡ್ವಾಂಟೇಜನ್ನ ಕೊಡ್ತಾ ಇರ್ತಾಳೆ. ಹಾಗೆ ಅನುರಾಧ ಕೂಡ ಬಂದ್ಬಿಟ್ಟು, ನೋಡು ನಾನು ನನ್ನ ಮಗನ ಬರ್ತಡೇ ಇದೆ ಅಂಥೇಳಿ ಬಂದಿದ್ದೀನಿ, ನೀನು ನೋಡಿದ್ರೆ ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಿರ್ತಾರೆ. ನೀನು ಒಂದು ಹೆತ್ತ ತಾಯಿ ಅಂತಂದು ಹೇಳಿದರೆ ಅವನು ನಂಬ್ತಾನೆ ಅಂತ ನೀ ಅಂದ್ಕೊಂಡಿರ್ಬೋದು, ಆದರೆ ಅವನು ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟು ಯಾರನ್ನೂ ತಾಯಿ ಅಂತ ನಂಬಲ್ಲ. ಇಡೀ ಜಗತ್ತೇ ಅವನ ಎದುರಿಗೆ ಬಂದುಬಿಟ್ಟು ನೀನು ಅವ್ರ ತಾಯಿ ಅಲ್ಲ ಅಂದರೂ ಕೂಡ ಕರ್ಣ ಅವ್ನು ನಂಬಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಅರುಂಧತಿ ಹೇಳ್ತಾ ಇರ್ತಾಳೆ. ಏನು ಆ ಥರ ನೀನು ಎಂಥ ತಾಯಿ ಅನ್ನೋದು ಅವ್ನಿಗೇನಾದರೂ ಗೊತ್ತಾದರೆ ಅವ್ನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಅನು ಕೂಡ ಹೇಳ್ತಾರೆ. ಹಾಗೆ ಅರುಂಧತಿ ಹೇಳ್ತಾಳೆ, ನೋಡು ನಾನು ಹೇಗೆ ಅವನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ಲ. ಇನ್ನು ನನಗೋಸ್ಕರ ಏನು ಬೇಕಾದರೂ ಮಾಡುತ್ತೆ. ಈ ಇಡೀ ಜಗತ್ತನ್ನೇ ಕೂಡ ಬೇಕಾದರೂ ಕೂಡ ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆ ಕರ್ಣನಿಗೆ, ಅಷ್ಟು ಅವನ ಮೇಲೆ ನನ್ನ ಮೇಲೆ ಅವನಿಗೆ ನಂಬಿಕೆ ಅಂತೇಳಿ ಅರುಂಧತಿ ಹೇಳ್ತಾ ಇರ್ತಾಳೆ. ಹಾಗೆ ಅನು ಕೂಡ ಹೇಳ್ತಾರೆ, ಅದು ನಂಬಿಕೆ ಅಂತ ನೀ ಅಂದ್ಕೊಂಡಿದ್ಯಾ, ಆದರೆ ಅದು ನಂಬಿಕೆ ಯಾವುದರಿಂದ ಬಂದಿದೆ ಅಂತ ನಿನಗೆ ಗೊತ್ತಾ? ಅದು ಬಂದಿರೋದು ಒಂದು ಹೆತ್ತ ತಾಯಿಗೆ ಯಾವತ್ತೂ ಕೂಡ ನಾನು ಮೋಸ ಮಾಡಬಾರ್ದು ಅಂಥೇಳಿ ನಂಬಿಕೆ ಇಟ್ಕೊಂಡಿದ್ದಾನೆ ಕರ್ಣ. ಅದನ್ನು ಬಿಟ್ಬಿಟ್ಟು ನೀನೆಲ್ಲ ಈ ಥರ ಮಾಡಿದ್ರೆ ಅವ್ನಿಗೇನಾದರೂ ಗೊತ್ತಾದರೆ ಏನು ಮಾಡ್ತಾನೆ ನೋಡ್ತಾ ಇರು ಅಂತ ಹೇಳ್ಬಿಟ್ಟು ಅನು ಕೂಡ ಹೇಳ್ತಾ ಇರ್ತಾಳೆ. ಮತ್ತು ಅರುಂಧತಿ ಹೇಳ್ತಾಳೆ, ಸಾಧ್ಯನೇ ಇಲ್ಲ, ನೀ ಹೆತ್ತ ತಾಯಿ ಅಂತ ಅವನ ಹತ್ರ ಏನಾದರೂ ಹೇಳೋಕ್ಕೆ ಹೋದರೆ ಅವನು ನಿನ್ನನ್ನು ಏನು ಮಾಡ್ತಾನೆ ಅಂತ ಗೊತ್ತೇ ಇಲ್ಲ ಅಂತ ಅಂತಂದ್ಬಿಟ್ಟು ಅರುಂಧತಿ ನಗ್ತಾ ಇರ್ತಾಳೆ. ಓಹೋ, ನಿನ್ನ ಯಾವ ಥರದಲ್ಲಿ ನಂಬಿದ್ದಾನೆ ಅಂತ ಗೊತ್ತಾ? ನೀ ಅರುಂಧತಿ ಅಂತ ನಂಬಿಲ್ಲ, ಅವನು ಒಂದು ಹೆತ್ತ ತಾಯಿಗೆ ಯಾವತ್ತೂ ಮೋಸ ಮಾಡಬಾರ್ದು ಅಂಥೇಳಿ ಅವನು ನಂಬಿದ್ದಾನೆ. ಅದರಲ್ಲೂ ಕರ್ಣನಿಗೆ ನನ್ನ ಮೈಯಲ್ಲಿರೋ ರಕ್ತನೇ ಹರಿತಾ ಇರೋದು, ನಿನ್ನ ಮೈಯಲ್ಲಿದಲ್ಲ, ಅವನಿಗೆ ಗುಣಗಳು ಎಲ್ಲ ನನ್ನಷ್ಟೇ ಒಳ್ಳೆಯವಾಗಿರ್ತವೆ ಅಂತ ಅನು ಹೇಳ್ತಾಳೆ. ಅರುಂಧತಿ ಹೇಳ್ತಾಳೆ, ಮತ್ತೆ ನೋಡೋಣ ಹಾಗಾದರೆ ಅವನ ಮುಂದೆ ಹೋಗಿ ನಿಂತ್ಕೋ ಅಂತ ಹೇಳಿ ಅಲ್ಲಿಂದ ಅಣ್ಣನ ದಬ್ಬಿಡ್ತಾಳೆ, ಹೊರಗಡೆ ಹೋಗಿ ಬಿದ್ದುಬಿಡ್ತಾಳೆ. ಅನು ಕೂಡ ಆ ಕಡೆಯಿಂದ ಅರುಂಧತಿ ಬಂದ್ಬಿಟ್ಟು ಮತ್ತು ಅವ್ರ ತಮ್ಮ ಇಬ್ಬರು ಸೇರಿಬಿಟ್ಟು ಇವಾಗಲೇ ಅವಳನ್ನ ಸಾಯಿಸ್ಬಿಡ್ತೀನಿ ನಾನು ಅಂಥೇಳಿ ಬರ್ತಾರೆ. ಅವ್ರು ಬಂದಾಗ ಏಯ್ ಬೇಡ ಬಿಡಿ, ಇನ್ನೂ ಟೈಮ್ ಜಾಸ್ತಿ ಇದೆ ಅಂತಾರೆ. ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.